ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ತಿಂಡಿಗೆ ನಾನು ಬ್ರೆಡ್ ದೋಸೆ ಮಾಡ್ತಾ ಇದ್ದೀನಿ. ಬ್ರೆಡ್ ದೋಸೆ ತಿಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿದ್ರಂತೂ ಅವ್ರಿಗಂತೂ ಹೇಳಿ ಮಾಡಿಸಿದ ತಿಂಡಿನೇ. ಯಾಕೆ ಅಂತ ಹೇಳಿದ್ರೆ ಇದು ಬ್ರೆಡ್ ಥರನೇ ಸಾಫ್ಟಾಗಿರುತ್ತೆ. ಬ್ಯಾಟರ್ ಹಾಕಿದ ಮೇಲೆ ದೋಸೆ ಥರ ತಿರುಗಬಾರ್ದು, ಅದನ್ನು ಹಾಗೆ ಬಿಡಬೇಕು. ಈ ಥರ ಚೆನ್ನಾಗಿ ಫ್ಲಫಿಯಾಗಿ ಉಬ್ಬುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಗ್ಚಾಕಿ ಮತ್ತೆ ಮುಚ್ಚಬಾರ್ದು, ಹಾಗೆ ಓಪನ್ನಾಗಿ ಬೇಯಿಸಿದರೆ ಬ್ರೆಡ್ ದೋಸೆ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಮ್ಮದು ತಿಂಡಿ ಆಯಿತು. ನಾವು 8:00ವರೆಗೆ ತಿಂತೀವಿ, ನಾನು ನನ್ನ ಮಗ. ಬಟ್ ನಮ್ಮ ಮನೆಯವ್ರು ಲೇಟಾಗಿ ತಿಂತಾರೆ, ಅವರಿಗೆ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಈ ತಿಂಡಿ ಮಾಡುವಾಗ ಡೆಫಿನೆಟ್ಲಿ ನಿಮ್ಮ ಜೊತೆ ಕೂಡ ಡೀಟೇಲಾಗಿ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಕೆಲಸ ಎಲ್ಲ ಆಯಿತು, ಪೂಜೆ, ತಿಂಡಿ ಮತ್ತು ಬಟ್ಟೆ ವಾಶ್ ಕೂಡ ಮಾಡೋದಾಯಿತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಬ್ಲಡ್ ಟೆಸ್ಟ್ ಮತ್ತು ಥೈರಾಯ್ಡ್ ಟೆಸ್ಟ್ ರಿಪೋರ್ಟ್ ಬಂದಮೇಲೆ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಂಥೇಳಿ. ಸೊ ಅದಕ್ಕೆ ಥೈರಾಯ್ಡ್ ರಿಪೋರ್ಟ್ ಬಂತು. ಸೊ ರಿಪೋರ್ಟ್ ಏನಿದೆ ಅಂತ ನಂಗಂತರೂ ಅದು ಸಿಂಪ್ಟಮ್ಸ್ ಸ್ವಲ್ಪ ನನಗೆ ಇತ್ತು. ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೆ ಮತ್ತು ಚಳಿ ಚಳಿ ಅನಿಸೋದು, ವಾಮಿಟಿಂಗು ಆ ಥರ ಎಲ್ಲ. ಹಾಗಾಗಿ ಸುಸ್ತಾಗೋದು. ಈ ಥೈರಾಯ್ಡ್ ಬಂದರೂ ಬರ್ಬೋದು, ಕಾಮನ್ ಪ್ರೆಗ್ನೆನ್ಸಿನಲ್ಲಿ ಕೆಲವೊಬ್ಬರಿಗೆ ಬರುತ್ತೆ. ಇನ್ ಕೇಸ್ ಅಪ್ಪ ಅಮ್ಮ ಮತ್ತು ಅಜ್ಜಿ ಅಜ್ಜ ಅವ್ರಿಗೆಲ್ಲ ಇದ್ದರೆ ಹೆರಿಡಿಟಿ ಕೂಡ ಬರುತ್ತೆ. ಹಾಗಾಗಿ ಬಟ್ ಅಪ್ಪ ಅಮ್ಮ ಮತ್ತು ಹೆರಿಡಿಟಿಲಿ ಯಾರಿಗೂ ಇಲ್ಲ. ಆದರೂ ನಂಗೆ ಸ್ವಲ್ಪ ಸಿಂಪ್ಟಮ್ಸ್ ಇದ್ದಿದ್ದರಿಂದ ಸಸ್ಪೆಕ್ಷನ್ ಇತ್ತು, ಇದ್ರೂ ಇರ್ಬೋದು, ಏನು ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್ ರಿಪೋರ್ಟು ನಾರ್ಮಲ್ ಇದೆ, TSH ಲೆವೆಲ್ಲು. ಸೊ ಭಯ ಇತ್ತು. ಈಗ ರಿಪೋರ್ಟ್ ನಾರ್ಮಲ್ ಇದೆ, ಖುಷಿ ಆಯಿತು, ಒಂದು ಸ್ವಲ್ಪ ಸಮಾಧಾನ, ನೆಮ್ಮದಿ. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಪ್ರೆಗ್ನೆನ್ಸಿನಲ್ಲಿ ನಮಗೆ ಥೈರಾಯ್ಡ್ ಬಂದುಬಿಟ್ರೆ ಅದು ಮಗುಗೂ ಕೂಡ ಕ್ಯಾರಿ ಆಗೋ ಚಾನ್ಸಸ್ ಇರುತ್ತೆ. 50-50 ಕ್ಯಾರಿ ಆದರೂ ಆಗ್ಬೋದು, ಮಗು ಕೂಡ ಥೈರಾಯ್ಡ್ ಬಂದರೂ ಬರ್ಬೋದು, ಬರ್ದೇನೋ ಇರ್ಬೋದು. ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಥೈರಾಯ್ಡ್ ಬಂದರೆ ಭಯ ಆಗುತ್ತೆ. ಮಾಮೂಲಿ ಡೆಲಿವರಿ ಆದಮೇಲೆ ಬಂದರೆ ಪರವಾಗಿಲ್ಲ, ಅದು ನಮಗಷ್ಟೇ ಇರುತ್ತಲ್ಲ, ನಾವೇನಾದರೂ ಮೇಂಟೈನ್ ಮಾಡ್ಬೋದು. ಬಟ್ ಪಾಪುಗೂ ಬಂದುಬಿಟ್ರೆ ಅದೊಂದು ದೊಡ್ಡ ಸಮಸ್ಯೆ ಅಂತ ನನ್ನ ತಲೆಯಲ್ಲಿ ಅದೇ ಕೊರಿತಾ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಸೊ ಟೆಸ್ಟ್ ಮಾಡಿಸೋದು ನಮ್ಮ ಸಮಾಧಾನ. ಸೊ ಹಾಗಾಗಿ ಇರಲಿ ಬಿಡಲಿ, ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಡಾಕ್ಟರ್ಸ್ ಕೂಡ ಸಜೆಷನ್ ಮಾಡ್ತಾರೆ. ಸೊ ಟೆಸ್ಟ್ ಮಾಡಿಸಿದ್ದು ಒಂದು ಸ್ವಲ್ಪ ಸಮಾಧಾನ. ಸೊ ನಾರ್ಮಲ್ ಇದೆ ರಿಪೋರ್ಟ್ ಎಲ್ಲ. ಹಾಗಾಗಿ ಮತ್ತೆ ನನಗೆ ಸಿಂಪ್ಟಮ್ಸ್ ಇದೆಯಲ್ಲ, ಈ ಚಳಿ ಆಗೋದು ಮತ್ತು ಸುಸ್ತಾಗೋದು, ಇದೆಲ್ಲ ನಾರ್ಮಲ್ ಆಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳಿದರು ಡಾಕ್ಟ್ರು. ಏನು ವರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಸ್ವಲ್ಪ ದಿನ ಆದಮೇಲೆ ಅದೆಲ್ಲ ನಾರ್ಮಲ್ ಆಗಿ ಕಂಟ್ರೋಲಿಗೆ ಬರುತ್ತೆ, ಏನು ತೊಂದರೆ ಇಲ್ಲ ಅಂಥೇಳಿ. ಹಾಗೆ ಬ್ಲಡ್ ರಿಪೋರ್ಟ್ ಕೂಡ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಮಾಡಿಸ್ಲೇಬೇಕು. HP ಲೆವೆಲ್ಲು ಮತ್ತು HIV, ಶುಗರ್ ಟೆಸ್ಟು. ಒಂದ್ಸರಿ ಬ್ಲಡ್ ತಗೊಂಡ್ರೆ ಎಲ್ಲ ಟೆಸ್ಟು ಮಾಡ್ತಾರೆ. ಸೊ ಅವರಿಗೆ ಏನೇನು ನೆಸೆಸಿಟಿ ಇರುತ್ತೋ ಪೇಷಂಟ್ಗೆ ಎಲ್ಲ ಟೆಸ್ಟು ಕೂಡ ಮಾಡ್ತಾರೆ. ಎಲ್ಲ ಕೂಡ ನಾರ್ಮಲ್ ಇದೆ. HB ಲೆವೆಲ್ ಕೂಡ ತುಂಬಾ ನಾರ್ಮಲ್ ಇದೆ. ಮತ್ತು HIV ನಾನ್ ರಿಯಾಕ್ಟಿವ್ ಇದೆ. ಮತ್ತು RBS ಕೂಡ 97 ಇದೆ. ಹೀಗೆ ಆಮೇಲೆ ಬ್ಲಡ್ ಗ್ರೂಪ್ ಅನ್ನೊಂದು A ಪಾಸಿಟಿವ್ ಇದೆ. ಸೊ ಇನ್ನೂ ಸುಮಾರು ಟೆಸ್ಟ್ ಇದೆ. RBC ಕೌಂಟು, WBC ಟೋಟಲ್ ಕೌಂಟ್, ಇದೆಲ್ಲ ಸುಮಾರು ಟೆಸ್ಟ್ ಇದೆ. ಎಲ್ಲ ಕೂಡ ನಾರ್ಮಲ್ ಇದೆ. ಹಾಗಾಗಿ ಸ್ವಲ್ಪ ಏನು ಟೆನ್ಷನ್ ಇಲ್ಲ. ಜಸ್ಟ್ ನಮಗೆ ಇವಾಗ ವಾಮಿಟಿಂಗ್ ಮತ್ತು ಸುಸ್ತಾಗೋದು ಇತ್ತಲ್ಲ, ಅದು ಕಡಿಮೆ ಆಗಿಬಿಟ್ರೆ ಫುಲ್ ನಾರ್ಮಲ್. ಇಷ್ಟು ರಿಪೋರ್ಟ್ ಕತೆ. ಸೊ ಬ್ಲಡ್ ರಿಪೋರ್ಟ್ ನಾರ್ಮಲ್ ಇದೆ ಎಲ್ಲ, ಮತ್ತು ಥೈರಾಯ್ಡ್ ರಿಪೋರ್ಟ್ ಕೂಡ ನಾರ್ಮಲ್ ಇದೆ. ಇನ್ನೇನು ಟೆನ್ಷನ್ ಇಲ್ಲ. ವಾಮಿಟಿಂಗ್ ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಖುಷಿ ಆಗುತ್ತೆ. ಸೊ ಇದೇ ಥರ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೇನಪ್ಪ ಅಂತ ಹೇಳಿದ್ರೆ ಸಂಜೆ ಪಾನಿಪುರಿ ಮಾಡಬೇಕು, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಸೊ ಸಂಜೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಸಂಜೆ 4 ಗಂಟೆ ಆಗಿದೆ. ಇವಾಗ ಪೂರಿ ಮಾಡೋದಕ್ಕೆ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಒಂದು 3-4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ಬರೀ ಮೈದಾ ಹಿಟ್ಟಲ್ಲೇ ಮಾಡಿದರೆ ಮಾಮೂಲಿ ಪೂರಿ ಥರ ಆಗೋಗ್ಬಿಡುತ್ತೆ, ಅದಕ್ಕೆ ಚೆನ್ನಾಗಿರಲ್ಲ. ಚಿರೋಟಿ ರವೆನೇ ಜಾಸ್ತಿ ತೊಗೋಬೇಕು, ಮೈದಾ ಹಿಟ್ಟು ಸ್ವಲ್ಪ ತೊಗೋಬೇಕಷ್ಟೇ. ಇದಕ್ಕೆ ನಾನಿವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಅಡುಗೆ ಎಣ್ಣೆ. ಮತ್ತು ಇದಕ್ಕೆ ಹಾಕೋದೇನೂ ಇಲ್ಲ, ನಾರ್ಮಲ್ ವಾಟರಲ್ಲೇ ತಣ್ಣೀರಲ್ಲೇ ನಾನು ಇವಾಗ ಕಲಿಸ್ತಾ ಇದ್ದೀನಿ.
ಸೊ ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು, ಆ ಥರ ಕಲಸಿಡಬೇಕು. ಸೊ ಹಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟು ನಾನಿಲ್ಲಿ ಪಾನಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ನಾನಿಲ್ಲಿ ಮಿಕ್ಸಿ ಜಾರಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಇಷ್ಟೆಲ್ಲ ಹಾಕಿ ನಾನು ಮಿಕ್ಸಿ ಮಾಡಿದ್ದೀನಿ ನೈಸಾಗಿ. ಅದನ್ನು ಮಿಕ್ಸಿ ಮಾಡಿದ್ಮೇಲೆ ಇವಾಗ ನೋಡ್ರಿ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣು ಹಾಕಿ ಎಲ್ಲ ನೀಟಾಗಿ ಸೋಸ್ಕೋಬೇಕು ಅದನ್ನು. ಸೊ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ನೀವು ಎಷ್ಟು ನೀರು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ಅದು. ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅದಕ್ಕೆ. ಎಲ್ಲ ನೀಟಾಗಿ ಸೋಸ್ಕೊಂಡಿದ್ದಾದಮೇಲೆ ನಾನು ಪಾನಿಪುರಿ ಮಸಾಲ ರೆಡಿನೇ ಹಾಕ್ತಾ ಇದ್ದೀನಿ. ಎವರೆಸ್ಟ್ದು ನಾನಿಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿಗೆ 2 ಟೀ ಸ್ಪೂನ್ ಹಾಕ್ತೀನಿ ಅಷ್ಟೇ. ಹಾಗೆ ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಜಸ್ಟ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ತೀನಿ. ನೆಕ್ಸ್ಟ್ ಇವಾಗ ಪೂರಿ ಮಾಡೋದು. ಈಗ ಪಾನಿ ಮಾಡಿದ್ದಾಯಿತು ಮತ್ತು ಬಟಾಣಿ ಸ್ಟಫಿಂಗ್ ಮಾಡಿದ್ದಾಯಿತು. ಇವಾಗ ನಾನು ಹಿಟ್ಟು ಕಲಸಿ ರೆಡಿ ಮಾಡಿಟ್ಟಿದ್ನೆಲ್ಲ ಚೆನ್ನಾಗಿ ನೆಂದಿದೆ. ನೆಕ್ಸ್ಟ್ ಚಪಾತಿ ಥರ ಉತ್ತೀನಿ. ಈ ಥರ ನಾನು ಸ್ಮಾಲ್ ಕಪ್ ತಗೊಂಡೆ ಕಟ್ ಮಾಡ್ತೀನಿ. ನನ್ನ ಹತ್ರ ಲೀಫ್ ಕಟರ್ ಇಲ್ಲ. ಸೊ ಅದು ಇದ್ದರೂ ಪರವಾಗಿಲ್ಲ, ಇಲ್ಲದೇ ಇದ್ದರೂ ಈ ಥರ ನೀವು ಯಾವುದ್ರಲ್ಲಾದರೂ ಕಟ್ ಮಾಡ್ಕೋಬೋದು. ಕಟರೇ ಬೇಕಂತೇನಿಲ್ಲ, ಈ ಥರ ಸ್ಮಾಲ್ ಕಪ್ಪು, ಸ್ಮಾಲ್ ಬೌಲು ಏನಿದ್ರೂ ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಬೋದು. ಸೊ ಇವಾಗ ಈ ಥರ ಎಲ್ಲ ನಾನು ಪೂರಿನ ಫಸ್ಟ್ ರೆಡಿ ಮಾಡಿ ಇಟ್ಕೋತಿದ್ದೀನಿ. ಸೊ ಇವಾಗ ಫೈನಲಿ ಎಲ್ಲ ರೆಡಿ ಆಯಿತು. ಪಾನಿ ಮತ್ತು ಪೂರಿ ಮತ್ತು ಚಿಕ್ಕದಾಗಿ 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೇವ್ ಕೂಡ ಇದೆ. ಹಾಗೆ ಬಟಾಣಿ ಸ್ಟಫಿಂಗ್ ನೋಡ್ತಾ ಇದ್ರಲ್ಲ ನೀವು, ಜಸ್ಟ್ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿರೋ ಅಂಥದ್ದು. ಸೊ ಇವಾಗ ನೆಕ್ಸ್ಟ್ ಪೂರಿ ಕೂಡ ತುಂಬಾ ಚೆನ್ನಾಗಾಗಿದೆ. ಸೊ ರೆಡಿಮೇಡ್ ಪೂರಿ ಬರುತ್ತಲ್ಲ ಅದು ತುಂಬಾ ಹಾರ್ಡ್ ಇರುತ್ತೆ. ಬಟ್ ಮನೇಲಿ ಈಗ ನಾನು ಮಾಡಿದ ಪೂರಿ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇತ್ತು ಮತ್ತು ಅಗಿಯೋದಕ್ಕೆ ಹಾರ್ಡ್ ಅನ್ನಿಸ್ತಾ ಇರಲಿಲ್ಲ. ರೆಡಿಮೇಡ್ ಪೂರಿ ತಿಂದಾಗ ಏನನ್ಸುತ್ತೆ, ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಇದು ಆ ಥರ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ಥರ ಟ್ರೈ ಮಾಡಿ. ಇವಾಗ ತಿನ್ನೋದು ಅಷ್ಟೇ ಬಾಕಿ, ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಈ ಥರ ಮಾಡ್ಕೊಂಡ್ರೆ ನಮಗೆ ಹೈಜೀನ್ ಕೂಡ ಅನಿಸುತ್ತೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿನ್ಬೋದು. ಪೂರಿ ಸೈಜ್ ದೊಡ್ಡ ಆಯ್ತು. ನಾನು ಹಂಗ ಅನ್ಕೊಂಡೆ. ಮೊನ್ನೆ ಒಂದು ಯಾವ ಶಾರ್ಟ್ಸ್ ನೋಡ್ತಾ ಇದ್ದೆ. ಯಾವ್ದು ಪೂರಿ ಸೈಜ್ ದೊಡ್ಡದು ಯಾರು ಅಂದ್ರೆ ವಿತೌಟ್ ಬ್ರೇಕ್ ಹಂಗೆ ಬಾಯಲ್ಲಿ ಹಾಕೊಳ್ಳೋದು. ಒಂದು ಶಾರ್ಟ್ಸ್ ಅಲ್ಲಿ ಅಜ್ಜ ಬಾಯ ಫುಲ್ ಕುತ್ಕೊಂಡ್ಬಿಟ್ಟು ಚುನಿ ನೀನು ತಿನ್ನೋಗ ಬೇಡ. ಸೊ ಫೈನಲಿ ಚೆನ್ನಾಗಿವಲ್ಲ, ಸೂಪರ್.